ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ವಿಶೇಷವಾದ ದಿನ ಏನಂದರೆ ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ. ಸಂಕಷ್ಟಹರ ಚತುರ್ಥಿ ಪ್ರತಿ ತಿಂಗಳು ಬರುತ್ತೆ. ಬಟ್ ಇವತ್ತಿನ ವಿಶೇಷ ಏನು ಅಂದರೆ ಮಂಗಳವಾರ ಸಂಕಷ್ಟಿ ಬಂದಿರುವಂಥದ್ದು. ಮಂಗಳವಾರ ಬರೋದ್ರಿಂದ 21 ದಿನ ನಾವು ಬೇರೆ ದಿನಗಳಲ್ಲಿ ಏನು ಸಂಕಷ್ಟಿ ಚತುರ್ಥಿ ಅಂದರೆ ಚೌತಿ ಮಾಡ್ತೀವಿ, ಸೊ ಅದು ಇವತ್ತು ಒಂದಿನ ಮಾಡೋದಕ್ಕೆ ಸಮ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ನಾನು ಕೂಡ ಚೌತಿ ಮಾಡೋಣ ಅಂಥೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ನನ್ನ ಒಂದು ಯೂಶಲಿ ಕೆಲಸ ಹೊರಗಡೆ ಬಾಗಿಲು ತೊಳೆದು ನೀರು ಹಾಕಿ ನೀಟಾಗಿ ರಂಗೋಲಿ ಬಿಡೋದು. ಸೊ ಇವತ್ತು ಸಿಂಪಲ್ಲಾಗಿ ಬಾರ್ಡ್ರ್ ರಂಗೋಲಿ ಬಿಡೋಣ ಅಂತೇಳಿ ಬಿಡ್ತಾ ಇದ್ದೀನಿ. ಇನ್ನು ದೊಡ್ಡದಾಗಿ ರಂಗೋಲಿ ಅಂತೂ ಬಿಡೋದಕ್ಕೆ ಜಾಗ ಇಲ್ಲ, ಪೂರ್ತಿ ರೋಡ್ ಇನ್ನೂ ನೀಟಾಗಿ ಮಾಡಿಲ್ಲ. ಹಾಗಾಗಿ ಇನ್ನು ಕೆಳಗಡೆ ರಂಗೋಲಿ ಬಿಟ್ಟ ಮೇಲೆ ಇನ್ನು ಮೇಲ್ಗಡೆ ತುಳಸಿ ಕಟ್ಟೆ ಆದರೂ ಬಿಡಬೇಕು. ಸೊ ಹಾಗಾಗಿ ಇಲ್ಲಿ ಸಿಂಪಲ್ಲಾಗಿ ಗಣೇಶಂದು ಒಂದು ರಂಗೋಲಿ ಬಿಡೋಣ ಅಂತೇಳಿ ಬಿಡ್ತಾ ಇದ್ದೀನಿ. ಇದು ಇಲ್ಲೂ ಕೂಡ ದೊಡ್ಡದಾಗಿ ಜಾಗ ಇಲ್ಲ, ಸಿಂಪಲ್ಲಾಗಿದೆ, ಇರೋ ಜಾಗದಲ್ಲೇ ಸಿಂಪಲ್ಲಾಗಿ ಬಿಡ್ತಾ ಇದ್ದೀನಿ. ಸೊ ಗಣೇಶಂದು ಕೂಡ ಚೆನ್ನಾಗಿ ಬಂತು. ಇನ್ನು ನಾನು ಎಲ್ಲ ಕೆಲಸ ಮುಗಿಸಿ ಬೇಗ ಬೇಗ ಸ್ನಾನ ಮುಗಿಸಿ ಸೊ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಗಣೇಶರ ಚತುರ್ಥಿ ಅದರಿಂದ ವಿಶೇಷ ಪೂಜೆ ಏನು ಅಂದರೆ ನಮ್ಮಲ್ಲಿ ಯಾವಾಗಲೂ 21 ಕಡಲೆಕಾಳನ್ನ ನೆನೆಸಿಟ್ಟಿರ್ತೀವಿ, ರಾತ್ರಿಯೇ ನೆನೆಸಿಟ್ಟಿರ್ತೀವಿ. ಅದನ್ನು ಬೆಳಗ್ಗೆ ನೀಟಾಗಿ ತೊಳೆದು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇಡ್ತೀವಿ. ಸೊ ಇದು ಯೂಶಲಿ ಯಾವಾಗಲೂ ನಡೆಯುತ್ತೆ. ಇದ್ರ ಜೊತೆಗೆ 21 ಗರಕೆ, ಸೊ 21 ಎಕ್ಕದ ಹೂವು ಏನಿರುತ್ತೆ ಅದನ್ನು ಇಡಬೇಕು. ಬಟ್ ಎಕ್ಕದ ಹೂವು ಹೋಗಿ ತರಷ್ಟು ಟೈಮ್ ಆಗಲಿಲ್ಲ, ಸೊ ಹಾಗಾಗಿ ಇರೋದ್ರಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ಜೊತೆಗೆ ಇವತ್ತು ಇನ್ನೇನು ವಿಶೇಷ ಅಂದರೆ ಮನೆಯಲ್ಲಿ ದಾಸವಾಳ ಹೂವು ಕೂಡ ಬಿಟ್ಟಿತ್ತು. ಸೊ ಹಾಗಾಗಿ ಅದು ಕೂಡ ದೇವರಿಗೆ ಇಟ್ಟಂಗೆ ಆಯಿತು. ಇನ್ನು ಪ್ರಸಾದ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡೋಷ್ಟು ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ದೇವ್ರಿಗೆ ಎಲ್ಲ ಹೂವು ಹಾಕಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ಆಫೀಸಿಗೆ ಬೇರೆ ಹೋಗಬೇಕಿತ್ತು. ಸರಿ ಅಂತೇಳಿ ಹೊರಟೆ. ಇದು ನಮ್ಮ ಆಫೀಸ್ಗೆ ಹೋಗೋ ರೋಡಲ್ಲೇ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ಸೊ ಇಲ್ಲಿ ಗಣೇಶ ಕೂಡ ಇದೆ. ಯೂಶಲಿ ನಾನು ನಮ್ಮನೆ ಎದುರುಗಡೆ ಇರುವಂತಹ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದೆ. ಅಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಅಂದರೆ ದೇವ್ರ ಗುಡಿ ಕೂಡ ಅಲ್ಲೂ ಇದೆ. ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದೆ. ಬಟ್ ಇವತ್ತು ಫಸ್ಟ್ ಟೈಮು ಸಂಕಷ್ಟಹರ ಚತುರ್ಥಿ, ಅಂದರೆ ಇದನ್ನು ಅಂಗಕಾರ ಚತುರ್ಥಿ ಅಂತ ಕೂಡ ಕರೀತಾರೆ. ಸೊ ಇವತ್ತು ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಇಲ್ಲೂ ಕೂಡ ವಿಶೇಷ ಪೂಜೆಗಳು ಪ್ರತಿ ಚೌತಿಯಲ್ಲಿ ನಡೆಯುತ್ತೆ. ಸೊ ಈ ಸಲ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇರೋದು. ನಂತರನೇ ತುಂಬ ಜನ ಬಂದು ಇಲ್ಲಿ ಪೂಜೆನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಗಣೇಶ ವಿಗ್ರಹಕ್ಕೆ ನೀಟಾಗಿ ಅಲಂಕಾರ ಕೂಡ ಮಾಡಿದ್ದಾರೆ. ಸೊ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಜೊತೆಗೆ ಇಲ್ಲಿ ಶಿವ ವಿಗ್ರಹ ಕೂಡ ಇದೆ. ಸೊ ಅಲ್ಲಿಗೆ ಪೂಜೆ ಮಾಡಿಸೋರು ಕೂಡ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ನಾನು ಬಂದಿದ್ದು ಮೇಯ್ನಾಗಿ ಗಣೇಶ ವಿಗ್ರಹನ ದರ್ಶನ ಮಾಡೋದಕ್ಕೆ. ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಸೊ ನನಗೂ ತುಂಬ ಖುಷಿ ಆಯಿತು. ಇನ್ನು ಅಲ್ಲಿ ಮುಗಿಸ್ಕೊಂಡು ಇನ್ನು ನೀಟಾಗಿ ನೆಕ್ಸ್ಟ್ ಪಕ್ಕದಲ್ಲಿರುವಂಥದ್ದು ಸುಬ್ರಹ್ಮಣ್ಯ ದೇವ್ರನ್ನ ನೋಡಿಕೊಂಡು ನೆಕ್ಸ್ಟ್ ಇಲ್ಲಂತೂ ಒಂದಕ್ಕಿಂತ ಒಂದು ಎಲ್ಲ ದೇವರು ಕೂಡ ತುಂಬ ಚೆನ್ನಾಗಿದೆ. ನೋಡೋದಕ್ಕಂತೂ ಖುಷಿ ಆಗುತ್ತೆ. ಈ ದೇವಸ್ಥಾನ ಒಳಗಡೆ ಬಂದರೆ ಎಲ್ಲ ದೇವ್ರನ್ನೂ ಇಲ್ಲೇ ನೋಡ್ದಂಗೆ ಆಗುತ್ತೆ. ಇನ್ನು ಸುಬ್ರಹ್ಮಣ್ಯ ದೇವರು ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ ಕೂಡ. ಇಲ್ಲಿ ಎಲ್ಲ ದೇವ್ರನ್ನ ಒಟ್ಟಿಗೆ ಒಂದು ಸಲ ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ಬೋದು. ಸೊ ಅದಂತೂ ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದೇ ನವಗ್ರಹ. ಸೊ ನವಗ್ರಹ ಅಂತೂ 3 ಸುತ್ತು ನೀಟಾಗಿ ಸುತ್ತಕೊಂಡು ಸೊ ಅಲ್ಲಿ ತೀರ್ಥ ಪ್ರಸಾದ ತೊಗೊಂಡು ಸೊ ಅಲ್ಲಿಂದ ಹೊರಗಡೆ ಬಂದೆ. ಇಲ್ಲಿ ಹೊರಗಡೆ ಬಂದಮೇಲೆ ಇಲ್ಲಿರೋದು ಚಂಡಿಕೇಶ್ವರ. ಇದು ಮಕ್ಕಳು ತುಂಬಾ ಪೂಜೆ ಮಾಡುವಂತಹ ದೇವರು. ಅದಾದಮೇಲೆ ಮಹಾಲಕ್ಷ್ಮಿ, ತುಳಸಿ ಕಟ್ಟೆ, ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡ ಇಲ್ಲಿದೆ. ಸೊ ಅದು ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಇದು ಬಂದು ಆಂಜನೇಯ. ಇದು ಹೊಸದಾಗಿ ಇವರು ಮಾಡಿರುವಂಥದ್ದು. ಇಲ್ಲೂ ಕೂಡ ವಿಶೇಷ ಪೂಜೆಗಳು ಅವಾಗವಾಗ ನಡೀತಾ ಇರುತ್ತೆ. ಇನ್ನು ಅಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಪಕ್ಕದಲ್ಲೇ ಇಲ್ಲೂ ಒಂದು ಮೂರ್ತಿ ಇದೆ, ಇದು ದಕ್ಷಿಣಾಮೂರ್ತಿ. ಸೊ ಇದು ಕೂಡ ಚೆನ್ನಾಗಿ ದರ್ಶನ ಆಯಿತು. ಇಲ್ಲೂ ಕೂಡ ವಿಶೇಷ ಪೂಜೆ ಮಾಡಿದ್ದಾರೆ. ಇನ್ನು ಅದಾದಮೇಲೆ ಇಲ್ಲಿ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಅಂತೇಳಿ ಜಾಗ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಶ್ರೀ ಕಾಳಭೈರೇಶ್ವರ ದೇವರು ಕೂಡ ಇದೆ. ಸೊ ಲಾಸ್ಟಿಗೆ ಕೊನೆಯದಾಗಿ ಅದು ಕೂಡ ಪೂಜೆ ಮುಗಿಸ್ಕೊಂಡು ಒಂದು 5ರಿಂದ 6 ನಿಮಿಷ ಆರಾಮಾಗಿ ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡು, ಯಾಕಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಹಾಗೆ ಬರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ನಮ್ಮ ಆಫೀಸ್ ರೂಟು ಅದೇ, ಅದರಿಂದ ಅಲ್ಲಿಂದ ಒಂದು 4 to 5 ಮಿನಿಟ್ಸ್ ಒಳಗೆ ನಮ್ಮ ಆಫೀಸಿಗೆ ಬಂದೆ. ಸೊ ಆಫೀಸ್ ಒಳಗೆ ಆರಾಮಾಗಿ ಇನ್ನು ನನ್ನ ಒಂದು ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೋಬೇಕು. ಇನ್ನು ಮತ್ತೆ ಸಂಜೆ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು.
ಒಂದ್ಸಲ ಆಫೀಸಿಗೆ ಎಂಟ್ರಿ ಕೊಟ್ಟ ಮೇಲೆ ಎಷ್ಟೊತ್ತಿಗೆ ಆಗುತ್ತೆ ಕೆಲಸಗಳಂತ ಹೇಳೋಕ್ಕಾಗಲ್ಲ. ಇನ್ನು ನಮ್ಮ ಒಂದು ಕೆಲಸ ಬಂದು ರೆಗ್ಯುಲರಾಗಿ ಫಾಲೋಅಪ್ ಅಂತೂ ಇದ್ದೇ ಇರುತ್ತೆ. ಸೊ ಎಷ್ಟೊತ್ತಿಗೆ ಮುಗಿಯುತ್ತೆ ಏನು ಹೇಳೋಕ್ಕಾಗಲ್ಲ. ಇನ್ನು ಆಫೀಸಿಗೆ ಬಂದಮೇಲೆ ಆಫೀಸಲ್ಲೂ ಕೂಡ ಒಂದು ಪೂಜೆ ಮಾಡೋಣ ಅಂತೇಳಿ ನಾನೇ ಸಿಂಪಲ್ಲಾಗಿ ಹೂವೆಲ್ಲ ಹಾಕಿ ಆಫೀಸಲ್ಲೂ ಕೂಡ ಪೂಜೆ ಮಾಡಿದ್ದಾಯಿತು. ಇನ್ನು ಎಲ್ಲರೂ ಇವತ್ತು ಮಂಗಳವಾರ ಆದ್ದರಿಂದ ಆಫೀಸಲ್ಲಿ ಸಂಕಷ್ಟಹರ ಚತುರ್ಥಿ ಅಂದರೆ ಚೌತಿಗೆ ಉಪವಾಸ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಯೂಸ್ ಆಗಲಿ ಅಂತೇಳಿ ಕಾಫಿ ಟೀ ಬದಲು ನಿಂಬೆಹಣ್ಣು ತರಿಸಿ ನಿಂಬೆಹಣ್ಣು ಜ್ಯೂಸನ್ನ ಮಾಡಿರುವಂಥದ್ದು. ಸೊ ನಿಂಬೆಹಣ್ಣು ಜ್ಯೂಸ್ ಕುಟ್ಕೊಂಡು ಆರಾಮಾಗಿ ನನ್ನ ಒಂದು ಫಾಲೋಅಪ್ ಎಲ್ಲ ಮುಗಿಸ್ಕೊಡ್ತಿದ್ದೆ. ಅಷ್ಟರಲ್ಲಿ ನಮಗೊಂದು ಕಾಲ್ ಬಂತು, ನಂಜನಗೂಡಲ್ಲಿ ಒಂದು ಕಾಲ್ ಅಟೆಂಡ್ ಮಾಡಬೇಕು ಅಂತೇಳಿ. ಸರಿ ಅಂತೇಳಿ ಅಲ್ಲಿಂದ ಹೊರಟೆ. ಸೊ ಇವತ್ತೇನು ತಿನ್ನಂಗಿಲ್ಲ, ಏನು ಕುಡಿಯೋಂಗಿಲ್ಲ, ಬಟ್ ಜ್ಯೂಸ್ ಓಕೆ, ಎಳ್ನೀರು ಓಕೆ. ಸೊ ಫ್ರೂಟ್ಸ್ಗಳು ಕೂಡ ತಿನ್ಬೋದು. ಯಾಕೆಂದರೆ ಇವಾಗ ಯೂಶ್ವಲಿ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ. ಸೊ ಹಾಗೇ ಇದ್ದರೆ ಅದು ಇವತ್ತು ಗೊತ್ತಾಗಲ್ಲ, ನಾಳೆಗೆ ಅದ್ರದ್ದು ಎಫೆಕ್ಟ್ ತುಂಬ ಆಗುತ್ತೆ. ಹಾಗಾಗಿ ಬೇಡ ಅಂಥೇಳಿ ನಾನು ಕೂಡ ಜ್ಯೂಸು, ಕಟ್ ಫ್ರೂಟ್ಸು, ಎಳ್ನೀರು ಸೊ ಎಲ್ಲ ಆರಾಮಾಗಿ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ. ಇನ್ನು ಮಂಡ್ಯ ಟ್ರಾವೆಲ್ ಕೂಡ ಮಾಡಬೇಕಿತ್ತು. ಸೊ ಹೋಗೋಕ್ಕಿಂತ ಮುಂಚೆನೇ ಒಂದು ಎಳ್ನೀರು ಕುಟ್ಕೊಂಡು ಓಡೋಣ ಅಂತೇಳಿ ಹೊರಟೆ. ಇಲ್ಲಿ ಇವ್ರದ್ದು ಕಾಲ್ಸು ಅಂದರೆ ಇವರು ನಮ್ಮ ಒಂದು IRDA ಎಕ್ಸಾಮ್ ಕಂಪ್ಲೀಟ್ ಮಾಡಿದರು. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಅವ್ರ ಮನೆಗೆ ಹೋದ್ವಿ. ಇವ್ರು ಇದ್ದಿದ್ದು ನಂಜನಗೂಡಲ್ಲಿ, ಅಂದರೆ ದೇವಸ್ಥಾನದ ಇನ್ನೂ ಹಿಂಭಾಗ. ಸೊ ಲೊಕೇಶನ್ ಎಲ್ಲ ಶೇರ್ ಮಾಡಿದರು. ಆರಾಮಾಗಿ ಡೈರೆಕ್ಟಾಗಿ ಅವ್ರ ಮನೆಗೆ ಹೋದ್ವಿ. ಸೊ ಅವ್ರ ಮನೇಲಂತೂ ತುಂಬ ಖುಷಿಪಟ್ಟರು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ಎಂಕರೇಜ್ ಮಾಡಿದ್ರು. ಸೊ ನಮಗೂ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಈ ಥರ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ನ ಮಾಡ್ಬೋದು. ಸೊ ಅವ್ರಿಗೆ ಕೇಕ್ ಇಲ್ಲಿಂದನೇ, ನಾವು ಮೈಸೂರಿಂದನೇ ಹೋಗಬೇಕಾದ್ರೇ ಕೇಕ್ ತೊಗೊಂಡಿದ್ವಿ. ಸೊ ಆರಾಮಾಗಿ ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕ್ ಕಟ್ ಮಾಡಿಸಿದ್ವಿ. ಎಲ್ಲರೂ ತಿಂದರು, ಬಟ್ ನಾನು ಕೇಕ್ ತಿನ್ನಂಗಿರಲಿಲ್ಲ. ಸೊ ಹಾಗಾಗಿ ಏನೂ ತೊಗೊಳ್ಳಿಲ್ಲ. ಸೊ ಇವತ್ತು ಚೌತಿ ಅಂತ ಅವ್ರಿಗೆ ಹೇಳಿದ್ದಕ್ಕೆ ಪಾಪ ಅವರು ಎಲ್ಲ ಕಟ್ ಫ್ರೂಟ್ಸ್ಗಳನ್ನ ಕೊಟ್ಟರು. ಸೊ ಚೆನ್ನಾಗಿತ್ತು. ಅದಾದಮೇಲೆ ಅವ್ರ ಮೇಲೆ ಅಕ್ವೇರಿಯಮ್ ಇತ್ತು. ಸೊ ನನಗಂತೂ ತುಂಬಾ ಇಷ್ಟ ಅಕ್ವೇರಿಯಮ್ಸ್ಗಳು, ಮತ್ತು ಪುಟ್ ಫಿಶ್ ಅಂತೂ ನಂಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಇಲ್ಲೂ ಕೂಡ ಇವರು ತುಂಬ ಚೆನ್ನಾಗಿ ಫಿಶ್ಗಳನ್ನ ಇಟ್ಟಿದ್ದರು. ಇನ್ನು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು, ಸೊ ನಮ್ಮ ಒಂದು ಮಂತ್ಲಿ ಏನು ಕಾಂಟೆಸ್ಟ್ಗಳಿರುತ್ತೆ ಅವ್ರಿಗೆ ಸಂಬಂಧಪಟ್ಟಾಗ ಏನೆಲ್ಲ ಮಾಹಿತಿ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಸೊ ಅಲ್ಲಿಂದ ಹೊರಟ್ವಿ. ಸೊ ಇನ್ನು ಅಲ್ಲಿಂದ ಹೊರಟು ಇನ್ನು ಮನೆಗೆ ಬಂದೆ. ಇನ್ನು ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಸೊ ನಾನು ಎಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟೆ. ದೇವಸ್ಥಾನ ಬಂದು ನಮ್ಮ ಮನೆ ಎದುರುಗಡೆನೇ ಆಂಜನೇಯ ಟೆಂಪಲ್ ಇದೆ. ಸೊ ಆಂಜನೇಯ ಟೆಂಪಲ್ ಪಕ್ಕದಲ್ಲೇ ಸುಬ್ರಹ್ಮಣ್ಯ ಮತ್ತು ಗಣೇಶನ ವಿಗ್ರಹ ಎರಡೂ ಇಟ್ಟಿದ್ದಾರೆ. ಸೊ ಅಲ್ಲಿ ಪ್ರತಿ ಚೌತಿಲಿ ಕೂಡ ಇಲ್ಲಿ ಪೂಜೆ ತುಂಬಾ ಚೆನ್ನಾಗಾಗುತ್ತೆ. ಅದರಲ್ಲೂ ಈ ಥರ ಮಂಗಳವಾರ ಅಂಗಕಾರ ಚತುರ್ಥಿ ಬಂದ ದಿನ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅದು ಅಲ್ಲದೆ ನಮ್ಮ ಏರಿಯಾದಲ್ಲಿ ಎಲ್ಲರೂ ಕೂಡ ಇವತ್ತು ಈ ಒಂದು ಅಂಗಕಾರ ಚೌತಿನ ಮಾಡ್ತಾರೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಬೆಳಗಿಂದ ಸಂಜೆವರೆಗೂ ತುಂಬ ಜನ ಉಪವಾಸ ಇರ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ ಆಲ್ರೆಡಿ. ಇನ್ನೂ ಒಂದು ಅರ್ಧ ಗಂಟೆ ಪೂಜೆ ನಡೆಯುತ್ತೆ. ಸೊ ಪೂಜೆ ಆದಮೇಲಂತೂ ಇನ್ನೂ ಸಾಕಷ್ಟು ಜನ ಬರ್ತಾರೆ. ಸೊ ಅಷ್ಟು ಚೆನ್ನಾಗಿ ಆಚರಿಸ್ತಾರೆ. ಜೊತೆಗೆ ಇಲ್ಲಿ ಪ್ರಸಾದಕ್ಕೆ ಟಿಕೆಟ್ ಕೂಡ ಬರ್ಸೋರು ಆರಾಮಾಗಿ ಬರ್ಸಿಟ್ಕೊಂಡಿರ್ತಾರೆ. ಸೊ ಪ್ರಸಾದ ಬಂದು ಉಪ್ಪಿಟ್ಟು ಕಡಲೆಕಾಳು ಕೊಡ್ತಾರೆ. ಸೊ ದೇವರ ಪ್ರಸಾದ. ಇನ್ನು ಪೂಜೆ ಒಂದು ಅರ್ಧ ಗಂಟೆದು ಚೆನ್ನಾಗಿ ಪೂಜೆ ಮಾಡ್ತಾರೆ. ಮಂತ್ರಗಳನ್ನ ತುಂಬ ಚೆನ್ನಾಗಿ ಹೇಳ್ತಾರೆ, ಶ್ಲೋಕಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ಕೆಲವೊಂದು ಸಂಕಲ್ಪಗಳನ್ನ ಹೇಗೆಲ್ಲ ಮಾಡ್ಕೋಬೇಕು ಅಂತ ನಮಗೆ ತುಂಬ ಚೆನ್ನಾಗಿ ತಿಳಿಸ್ತಾರೆ. ಸೊ ಪೂಜೆ ಆಯಿತು, ಮಹಾಮಂಗಳಾರತಿ ಆಯಿತು. ಅದಾದಮೇಲೆ ಸೊ ಇಲ್ಲಿ ಗಣೇಶ ಪ್ಲಸ್ ಸುಬ್ರಹ್ಮಣ್ಯ ಎರಡೂ ಪಕ್ಕದಲ್ಲೇ ಇದೆ. ಸೊ ಮೇಯ್ನಾಗಿ ಗಣೇಶನಿಗೆ ಪೂಜೆ ಆದಮೇಲೆ ಸಂಕಲ್ಪದ ಏನು ಹೂವು ಮತ್ತು ಅಕ್ಕಿ ಕಾಳು ಕೊಟ್ಟಿರ್ತಾರೆ ಅದೆಲ್ಲ ಹಾಕಿ ಅಲ್ಲಿಂದ ಮಂಗಳಾರತಿ ತೊಗೊಂಡು ನೆಕ್ಸ್ಟು ಇದರದ್ದು ದೇವಸ್ಥಾನ ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನ ಇದೆ. ಪ್ರತಿದಿನ ಆಂಜನೇಯ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಮಾಡೇ ಮಾಡ್ತಾರೆ. ಇವತ್ತಂತೂ ಸ್ವಲ್ಪ ವಿಶೇಷವಾದ ದಿನ. ಇನ್ನು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ಎಲ್ಲ ತೊಗೊಂಡು, ಪ್ರಸಾದ ಅಂದರೆ ತೀರ್ಥ ಮಾತ್ರ ಇಲ್ಲಿ ಕೊಡೋದು. ಮೇನು ಆಂಜನೇಯಂದು ಪೂಜೆ ಆದಮೇಲೆ ಮೇನ್ ಪ್ರಸಾದನ ಕೊಡುವಂಥದ್ದು. ಇದು ಆಂಜನೇಯ ಟೆಂಪಲ್ಲು. ಸೊ ಇವತ್ತು ಆಂಜನೇಯನ ಕೂಡ ನೀಟಾಗಿ ಅಲಂಕಾರ ಮಾಡಿದ್ದಾರೆ, ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದವರು ಎಲ್ಲರೂ ಇಲ್ಲಿ ಬಂದೇ ಬರ್ತಾರೆ. ಮಹಾಮಂಗಳಾರತಿ ಪ್ರತಿದಿನ ಈ ದೇವಸ್ಥಾನದಲ್ಲಂತೂ ನಡೆಯುತ್ತೆ. ಸೊ ಇವತ್ತು ಚೌತಿ ಆದ್ದರಿಂದ ಸ್ವಲ್ಪ ವಿಶೇಷ ಅಷ್ಟೇ. ಇದು ಸತ್ಯನಾರಾಯಣ ಸ್ವಾಮಿ, ಜೊತೆಗೆ ಪಕ್ಕದಲ್ಲಿ ಮಹಾಲಕ್ಷ್ಮೀ ದೇವರು ಕೂಡ ಇದ್ದಾರೆ. ನೋಡಿ, ಇದು ಮಹಾಲಕ್ಷ್ಮಿ, ಆಂಜನೇಯ, ಸತ್ಯನಾರಾಯಣ ಸ್ವಾಮಿ.
ಸೊ ಇಲ್ಲಿ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ಸೊ ನೋಡಿ ಎಲ್ಲರೂ ಬಂದಿದ್ದಾರೆ ಪೂಜೆ ಮಾಡೋ ಟೈಮಲ್ಲೇ. ಸೊ ಎಷ್ಟೊತ್ತಿಗೆ ಇವತ್ತು ಚಂದ್ರ ಕಾಣಿಸ್ಕೋತಾರೆ ಅಂತ ಎಲ್ಲ ಕೂಡ ವಿಶೇಷ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನೋಡೋಣ. ಇದುವರೆಗೂ ನಾನು ತುಂಬ ವರ್ಷಗಳಿಂದ ಅಂಗಕಾರ ಚೌತಿ ದಿನ ಉಪವಾಸ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಬಟ್ ನಾನಂತೂ ರಿಯಲಾಗಿ ಚಂದ್ರನ ನೋಡೇ ಇಲ್ಲ. ಯಾಕೆಂದರೆ ಪ್ರತಿ ಇವತ್ತು ದಿನ ಚಂದ್ರ ನನಗೆ ಕಾಣಿಸೇ ಇಲ್ಲ. ಅದರ ಮಾರನೆಗೆ ನಾನು ಎದ್ದು ನೋಡಿರೋದುಂಟು. ಸೊ ಇವತ್ತು ನೋಡೋಣ ಸಿಗ್ಬೋದಾ ಏನೋ ಅಂತ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಬಂದು ಉಪ್ಪಿಟ್ಟಿಸ್ಕೊಂಡು ಆರಾಮಾಗಿ ಬಂದೆ. ಸೊ ಇನ್ನು ಚಂದ್ರ ನೋಡಬೇಕು. ಸೊ ಎಷ್ಟೊತ್ತಿಗೆ ಬರ್ತಾರೇನೋ ಗೊತ್ತಿಲ್ಲ. ಮೋಡ ಅಂತೂ ಫುಲ್ಲು ಮುಚ್ಚಿದೆ. ಸೊ ನಂತರನೇ ತುಂಬ ಜನ ಕಾಯ್ತಾ ಇರೋರು ತುಂಬ ಜನ ಇದ್ದಾರೆ. ಸೊ ನಾನು 10 ಗಂಟೆವರೆಗೂ ಕಾದೆ. ಚಂದ್ರ ಅಂತೂ ಎಲ್ಲೂ ಕಾಣಿಸ್ತಾ ಇಲ್ಲ, ಪೂರ್ತಿ ಮೋಡ ಮುಚ್ಚಿದೆ. ಸೊ ಚಂದ್ರ ಕಾಣಿಸ್ಲಿಲ್ಲ ಅಂದರೆ ಶಿವನ ಫೋಟೋದಲ್ಲಿ ಇರುವಂತಹ ಚಂದ್ರನ ನೋಡಿ ಅದಾದಮೇಲೆ ನಿಮ್ಮ ಉಪವಾಸ ಬಿಡಿ ಅಂತ ಪುರೋಹಿತರು ಹೇಳಿದ್ರು. ನಾನು ಕೂಡ ಹಾಗೆ ಮಾಡಿದೆ.